ನಮಸ್ತೆ ವೀಕ್ಷಕರೇ, ಆಸೆ ಧಾರಾವಾಹಿ ಇಂದಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿಗೆ ಹುಡುಕೊಂಡು ಬಂದಿದ್ದಾಳೆ ಮೀನಾ. ಅಲ್ಲಿ ಸೂರ್ಯನಿಗೆ ಇಲ್ಲೇ ಇದ್ದೀರಾ, ನೀವು ಟ್ರಿಪ್ಗೆ ಹೋಗಿದ್ದೀರಾ ಅಂತ ಹೇಳಿದ್ರು ನಿಮ್ಮ ಫ್ರೆಂಡು. ಯಾಕ್ರಿ ಹೀಗೆ ಮಾಡಿದ್ರಿ, ನನ್ನ ತಮ್ಮನ ಕೈ ಯಾಕೆ ಮುರಿದ್ರಿ ಅಂತ ತಪ್ಪು ಏನು ಮಾಡ್ದ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅದು ಏನಾರ ಆಗಿರಲಿ, ಅದಕ್ಕೆ ಏನಂತ ಇವಾಗ ನಾನೇ ಮುರಿದಿದ್ದು, ಏನು ಮಾಡ್ತೀಯ ನೀನು ಅಂತ ಹೇಳಿ ಹೇಳ್ತಿರ್ತಾನೆ ಸೂರ್ಯ. ರೀ, ಕುಡಿದು ಎಂಬಳು ಹೇಗಿದೆ ಅಂದರೆ ನಿಮಗೆ ನಿಮ್ಮ ಮನೆಯವ್ರು ಯಾರು ಬೇರೆಯವ್ರು ಯಾರು ಅಂತೇಳಿ ಗೊತ್ತಾಗಲಿಲ್ವಲ್ಲ, ಅಷ್ಟೊಂದು ನೀವು ಕುಡ್ದಿದ್ದೀರಾ ಅಂತ ಹೇಳಿ ಬೈತಾ ಇರ್ತಾಳೆ. ನೋಡಿ ಮೀನಾ, ಸುಮ್ಮನೆ ಹೋಗು, ನನಗೆ ಬಿ ಪಿನ ರೈಸ್ ಮಾಡಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ಬೇಡ ರೀ, ಇಷ್ಟೊಂದು ಒಳ್ಳೆಯದಲ್ಲ. ನೀವು ದೊಡ್ಡವರೇ ಇರ್ಬೋದು, ನಿಮಗೆ ಶಕ್ತಿನೇ ಇರ್ಬೋದು, ಆದರೆ ಶಕ್ತಿ ಇಲ್ಲ, ಬಲಹೀನ ಅಂತ ಹೇಳಿ ಅವನ ಮೇಲೆ ಕೈ ಮಾಡಿದಿರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಮೇಲೆ ಮೀನಾ ಎಷ್ಟೇ ಹೇಳಿದ್ರು ಕೂಡ ಸೂರ್ಯ ಸತ್ಯನ ಹೇಳೋದೇ ಇಲ್ಲ. ಮೀನನು ಕೂಡ ಅಲ್ಲಿಂದ ಹೊರ್ಟೋಗ್ತಾ ಇದ್ದಾಳೆ, ಮನೆಗೆ ಹೋಗ್ತಿದ್ದಾಳೆ. ಮನೆಯಲ್ಲಿ ಅಳ್ತಾ ಇರ್ತಾಳೆ ಮೀನಾ. ಆಗ ಅವ್ರ ಮಾವ ಕೂಡ ಕೇಳ್ತಾರೆ ವಿಷಯನ. ಯಾಕಮ್ಮ ಅಳ್ತಿದ್ಯಾ, ಏನಾಯ್ತಮ್ಮ ಅಂಥದ್ದು ಅಂದಾಗ ಇಲ್ಲಿ ಆಗ ಮೀನಾ ಹೇಳ್ತಾ ಇದ್ದಾಳೆ, ಮಾವ ನಿಮ್ಮ ಮಗ ಏನು ಮಾಡಿದ್ದಾನೆ ಅಂತ ಗೊತ್ತಾ, ನನ್ನ ತಮ್ಮನ ಕೈನ ಮುರಿದಿದ್ದಾನೆ. ಅವನಂಥ ತಪ್ಪು ಏನು ಮಾಡಿದ್ದಾನೆ ಅಂತ ಅವರು ಕೈನ ಮುರಿಬೇಕಾಗಿತ್ತು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸರಿ, ನಾನು ಅವ್ನು ಬಂದಾಗ ವಿಚಾರಿಸ್ತೀನಿ, ನೀನೇನು ಯೋಚನೆ ಮಾಡಬೇಡ, ಅವನಿಗೆ ನಾನು ಪಾಠ ಕಲಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ನೋಡಿ ಶಾಂತಿ, ರೋಹಿಣಿ ಮತ್ತು ಮನೋಜ ನಗ್ತಾ ಇರ್ತಾರೆ. ಅವನು ರೌಡಿ, ಪುಡಿ ರೌಡಿ, ಅವನಿಗೆ ಯಾರ್ದಾದ್ರೂ ಕೈ ಕಾಲು ಮುರಿಯೋದು ಅಷ್ಟೇ ಗೊತ್ತು, ಕುಡಿಯೋದು, ಕೈ ಕಾಲು ಮುರಿಯೋದು, ಮನೆಗೆ ಜಗಳಾಡ್ಕೊಂಬರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈಗ ಮೀನಾ ಕೂತ್ಕೊಂಡು ಅಳ್ತಾ ತರಕಾರಿನ ಕಟ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಅವ್ರ ಮಾವ ಕೇಳ್ತಾ ಇದ್ದಾರೆ, ಮೀನಾ ಅಳಬೇಡಮ್ಮ, ನೀನು ಅಳಿದ್ರೆ ನಮ್ಮ ಮನೆಗೆ ಒಳ್ಳೇದಾಗಲ್ಲ, ನೀನು ಕಣ್ಣೀರು ಹಾಕ್ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ವೇ ಶಾಂತಿ, ಆವಾಗ ಶಾಂತಿ ಕೂಡ ಹೇಳ್ತಾ ಇರ್ತಾರೆ, ನಮಗೆ ಹೊಟ್ಟೆ ಹಸ್ತು, ಹೊಟ್ಟೆ ಒಳಗೆಲ್ಲ ಓಡಾಡ್ತಾ ಇದೆ, ಹುಳುಗಳು ಓಡಾಡ್ತಾ ಇದೆ, ಬೇಗ ನಮಗೇನಾದರೂ ಊಟಕ್ಕಿಡು ಅಂತ ಹೇಳಿ ಹೇಳ್ತಿರ್ತಾರೆ. ಇದನ್ನು ಕೇಳಿ ರಂಗನಾಥು ಆವಾಗ ರೋಹಿಣಿ ಹತ್ರ ಬರ್ತಾ ಇದ್ದಾರೆ. ಅಲ್ಲಮ್ಮ ರೋಹಿಣಿ, ಹೋಗಿ ಅಡುಗೆ ಮಾಡೋದಲ್ವ ನೀನು, ಪಾಪ ಮೀನನಿಗೆ ಇವತ್ತು ಅಡುಗೆ ಮಾಡೋದಕ್ಕೆ ಆಗ್ತಾಯಿಲ್ಲ, ಅವಳು ಇಷ್ಟೊಂದು ಸಂಕಟದಲ್ಲಿದ್ದಾಳೆ, ಮನೆಯಲ್ಲಿ ಒಬ್ಬರೇ ಎಲ್ಲ ಕೆಲಸನೂ ಮಾಡಬೇಕು ಅಂತ ಏನಿಲ್ಲ, ನೀನಾದರೂ ಹೋಗಿ ಹೆಲ್ಪ್ ಮಾಡೋದಲ್ವ ಅಂತ ಹೇಳಿ ಹೇಳ್ತಿದ್ದಾರೆ. ಅದಕ್ಕೆ ಶಾಂತಿ ಇದ್ದವಳು, ಅವಳು ಬ್ಯೂಟಿ ಪಾರ್ಲಲ್ಲಿ ಕೆಲಸ ಮಾಡೋಳು, ಅವಳ ಕೈಲಿ ತರಕಾರಿ ಕಟ್ ಮಾಡಿಸೋದ, ಇಲ್ಲ ಅವಳಿಗೆಲ್ಲ ಇದನ್ನೆಲ್ಲ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿ ಶಾಂತಿ ಅವರು ಹೇಳ್ತಾ ಇರ್ತಾರೆ. ರೋಹಿಣಿಗೂ ಕೂಡ ನಾನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಹೀಗೆ ಅವರಿಬ್ಬರು ಕೂಡ ಶಾಂತಿ ಬೈತಾ ಇರ್ತಾಳೆ ಮೀನನ್ನು. ಅವಳು ಅವನ ತಮ್ಮ ಎಲ್ಲಿ ಕಳ್ತನ ಮಾಡಿದ್ನೋ ಏನು ಕತೆನೋ, ಅವ್ನ ಬೈಕು ಕದ್ದಿರಬೇಕು, ಅದಕ್ಕೆ ಎಲ್ಲೋ ಸೂರ್ಯ ಹೊಡೆದಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ರೋಹಿಣಿಯವರು. ಹಾಗಾದರೆ ನನ್ನ ತಮ್ಮ ಯಾವಾಗಲೂ ಕೂಡ ಕದ್ದಿತ್ತಾನ, ಅಕಸ್ಮಾತಾಗಿ ಯಾವತ್ತೋ ಒಂದಿನ ಕಳ್ತನ ಮಾಡಿದ್ದ, ಅದಕ್ಕೋಸ್ಕರ ಹೀಗೆ ಮಾತಾಡೋದಲ್ಲ ರೋಹಿಣಿ, ನಿನ್ನ ಗಂಡನ ಥರ ಅವನು ಯಾವಾಗಲೂ ಹೋಗಿ ಪಾರ್ಕಲ್ಲಿ ಕೂತ್ಕೊತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ನನ್ನ ಗಂಡನ ಬಗ್ಗೆನೇ ಮಾತಾಡ್ತೀಯ ನೀನು ಅಂತೇಳಿ ರೋಹಿಣಿ ನಿಂತ್ಕೊತಾ ಇರ್ತಾಳೆ. ಹೀಗೆ ಅವರಿಬ್ರಿಗೂ ಕೂಡ ಮಾತಿನ ಮೇಲೆ ಮಾತು ಬೆಳೆಯುತ್ತೆ. ನಾವು ಬಡವರೇ ಆಗಿರ್ಬೋದು, ಆದರೆ ನಮ್ಮ ತಂದೆ ನಮಗೆ ಸ್ವಾಭಿಮಾನ ಅಂದರೆ ಏನಂತ ಹೇಳ್ಕೊಟ್ಟಿದ್ರು. ನನ್ನ ತಮ್ಮನೂ ಅಷ್ಟೇ ಸ್ವಾಭಿಮಾನದಿಂದ ದುಡಿತಾ ಇದ್ದ. ಅವನು ಕಷ್ಟಪಟ್ಟು ದುಡ್ದು ನಮಗೆ ದುಡ್ದು ನಮಗೆ ಸಂಪಾದನೆ ಮಾಡಿ ಸುಖವಾಗಿಟ್ಟಿದ್ದ. ಅವನು ಯಾವತ್ತೂ ಕೂಡ ಈ ಥರ ತಪ್ಪನ್ನ ಮಾಡೋದಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಸೂರ್ಯ ಬಂದು ಅಲ್ಲೇ ನಿಂತ್ಕೊತಾ ಇದ್ದಾನೆ. ಶಾಂತಿ ಮೀನನ್ನು ಬೈತಾ ಇರ್ತಾರೆ. ಹಾಗೆ ಅವನು ನೋಡಿ ಸುಮ್ಮನಾಗ್ತಾರೆ. ಸೀದಾ ಸೂರ್ಯ ರೂಮೊಳಗೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಂಗನಾಥ್ ಕರಿತಾ ಇದ್ದಾರೆ, ನಿಂತ್ಕೊಳ್ಳೋ ವಿವೇಕಿ, ಎಲ್ಲೋ ಹೋಗ್ತಿದ್ಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಪ್ಪ, ನನಗೆ ಮೈಕೈ ಎಲ್ಲ ನೋವಾಗ್ತಿದೆ, ನಾನು ಹೋಗಿ ಮಲ್ಕೊಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ವೋ ಪಾಪ ಮೀನನ ತಮ್ಮನ ಯಾಕೆ ನಿನ್ನ ಕೈ ಮುರಿದೆ, ಅವನಂತ ತಪ್ಪೇನು ಮಾಡ್ದ, ಮನೆಗೆ ಮಗನಾಗಿರೋನು ಅವನು, ಇವತ್ತು ಎಕ್ಸಾಮ್ ಬರೆದು ದೊಡ್ಡ ಮಟ್ಟದಲ್ಲಿ ಅವನ ಹೆಸರು ಸಾಧಿಸಿ ಅದನ್ನೆಲ್ಲ ನೋಡಿ ಖುಷಿ ಪಡಬೇಕಾಗಿತ್ತು. ನಿನ್ನ ಬಾಮೈದ ಕಣೋ ಅವನು, ಅವನ ಕೈನ ನೀನು ಯಾಕೆ ಮುರಿದೆ ಹೇಳು. ಆ ಮನೆಯಲ್ಲಿ ನಿನಗೇನೋ ಕೊರತೆ ಆಗಿತ್ತು, ಮನೆ ಮಗುನ ಥರ ನೋಡ್ಕೊತಿದ್ರು, ಆ ಮನೇಲಿ ಕಣ್ಣೀರು ಹಾಕೋಂಗೆ ಮಾಡಿಬಿಟ್ಟಲ್ಲ ನೀನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು, ಮನೆ ಮಗ ಆಗಿದ್ದಕ್ಕೆ ನಾನು ಆ ಕೆಲಸ ಮಾಡಿದ್ದು. ಈ ಮೀನನೋ ಕನಕನೋ ಮಾಡಬೇಕಾಗಿತ್ತು ಆ ಕೆಲಸನ, ಅದಕ್ಕೆ ನಾನೇ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ.
ಹೌದು ಮಾವ, ಇವ್ರು ಯಾಕೆ ಕೆಲಸ ಮಾಡಿದ್ದಾರೆ ನೋಡಿ. ಪಾಪ ನಾವೆಲ್ಲ ತುಂಬ ಬಿದ್ದಿದ್ದೀವಿ ನೋಡಿ. ನಾನಾಗಲಿ ನನ್ನ ತಮ್ಮ ಆಗಲಿ ಯಾರೇ ಆಗಲಿ ನಾವು ಬಡವರು, ನಮ್ಮ ಕೈಲಿ ಏನೂ ಆಗೋದಿಲ್ಲ, ಏನು ಮಾಡೋದಕ್ಕಾಗಲ್ಲ ಅಂತಲೇ ತಾನೇ ಇವರೆಲ್ಲ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದು. ಆದರೆ ನಾವು ಯಾವತ್ತೂ ಕೂಡ ಇನ್ನೊಬ್ರ ಹತ್ರ ಬೇಡ್ಕೊಂಡು ತಿಂದಿಲ್ಲ, ಸ್ವಂತ ಸ್ವಾಭಿಮಾನದಿಂದ ದುಡಿದು ತಿಂತಾ ಇರೋದು. ಅಂಥವ್ರ ಕೈನೇ ಮುರಿದಾಕ್ಬಿಡ್ತಾರೆ. ಕುಡ್ದಾಗ ಇವ್ರಿಗೆ ಏನು ಮಾಡ್ತಿದ್ದೀನಿ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ಹಾಗೆ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸೂರ್ಯ ಎಷ್ಟು ಹೇಳಿದ್ರೂ ಕೂಡ ಸತ್ಯನ ಹೇಳೋದಿಲ್ಲ. ಯಾಕಂದರೆ ಈ ಸತ್ಯನ ಹೇಳಿದ್ರೆ ಮೀನನ ಮರ್ಯಾದೆ ಮನೆಯವ್ರ ಮುಂದೆ ಹೋಗುತ್ತೆ. ಆಮೇಲೆ ಮೀನಾ ಜೀವನ ಪರ್ಯಂತ ಇವ್ರ ಮುಂದೆ ಅವ್ರು ಹೇಳಿದ ಮಾತನ್ನ ಕೇಳಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಮೀನಾ ಅಡುಗೆ ಮನೆಯಲ್ಲಿರ್ತಾನೆ. ಅಲ್ಲಿಗೂ ಕೂಡ ಸೂರ್ಯ ಬರ್ತಾ ಇದ್ದಾನೆ. ರೀ, ನಮ್ಮಿಬ್ಬರು ಸಂಬಂಧ ಚೆನ್ನಾಗಿರಬೇಕು ಅಂದರೆ ನೀವು ಹೇಳಲೇಬೇಕು, ನನ್ನ ತಮ್ಮನ ಕೈನ ಯಾಕೆ ಮುರಿದ್ರಿ ಅಂತ, ಅವನೇನು ತಪ್ಪು ಮಾಡ್ದ ಅಂತೇಳಿ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಸೂರ್ಯ ಹೇಳೋದೇ ಇಲ್ಲ. ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದು ಕಡೆ ಸೂರ್ಯ ಅವ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಶೆಡ್ ಹತ್ರ ನಿಂತ್ಕೊಂಡಿರ್ತಾರೆ. ಆಗ ಸುಬ್ಬು ಬರ್ತಾ ಇದ್ದಾನೆ. ಹಾಗೆ ಸುಬ್ಬು ಬರ್ತಿದ್ದಾನೆ. ಏನೋ ಸುಬ್ಬ, ಯಾಕೋ ಬಂದೆ, ನಿನಗೆ ಬಡ್ಡಿ ಕಟ್ಟಿದ ಮೇಲೆ ಮತ್ತೆ ಯಾಕೆ ಬಂದೆ ಅಂತ ಕೇಳ್ತಿರ್ತಾರೆ. ಅಲ್ಲ, ಬೆಂಗಳೂರು ಹುಡುಗರು ಬಿಂದಾಸಾಗಿರಲಿ ಅಂತೇಳಿ ದುಡ್ಡು ಕೊಟ್ಟರೆ ನನ್ನ ಮಕ್ಕಳು ನನಗೆ ಹೊಡೆಸ್ತೀರಾ ನೋಡಿ. ಈಗ ಅಸಲು ಸಮೇತ ಕೊಡಬೇಕು. ಇನ್ನು 3 ದಿನದಾಗೆ ನೀವೆಲ್ಲರೂ ಕೂಡ ನನ್ನ ಹತ್ರ ಸಾಲ ತಗೊಂಡಿದ್ದೀರ. 3 ದಿನದಾಗೆ ಆ ಸಾಲನ ತೀರಿಸೋದೇ ಸರಿ. ಇಲ್ದಿದ್ರೆ ನಿಮ್ಮ ಯಾರ ಕಾರ್ಗಳು ಇರೋದಿಲ್ಲ, ಎಲ್ಲ ನನ್ನ ಶೆಡ್ಡಲ್ಲಿ ಇರ್ತವೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾನೆ. ಅಲ್ಲಿರೋ ಹುಡುಗರೆಲ್ಲ ಮಾತಾಡ್ಕೊತಾ ಇದ್ದಾರೆ. ಸೂರ್ಯ ಮಾಡಿದ ತಪ್ಪಿಗೆ ನಾವೆಲ್ಲ ಈ ಶಿಕ್ಷೆ ಅನುಭವಿಸ್ಬೇಕು. ನಮ್ಮ ಹತ್ರ ಈಗ ಅಷ್ಟೊಂದು ದುಡ್ಡನ್ನ ಹೊಂದಿಸಿ ಕೊಡೋದು ಅಂದರೆ ಆಗುತ್ತಾ? ಅಷ್ಟೊಂದು ದುಡ್ಡನ್ನ ಹೇಗಾದರೂ ಹೊಂದಿಸ್ಕೊಡೋದಕ್ಕಾಗುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲಿ ಚೇತನ್ ಕೂಡ ಇರ್ತಾನೆ, ಮಗ. ಅದರಲ್ಲಿ ಸೂರ್ಯಂದೇನೋ ತಪ್ಪಿದೆ, ಅವನೇನು ಕೂಡ ತಪ್ಪು ಮಾಡಿಲ್ಲ ಬಿಡು ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಕೂಡ ಬರ್ತಾ ಇದ್ದಾನೆ. ಬಂದು ಯಾಕ್ರೋ ಎಲ್ಲ ಈಗ ನಿಂತ್ಕೊಂಡಿದ್ದೀರಾ, ಗರ ಬಡ್ದಿರೋ ಹಂಗೆ ಅಂತ ಕೇಳ್ತಾ ಇದ್ದಾನೆ. ಮಗ, ಇವತ್ತು ಸುಬ್ಬು ಬಂದಿದ್ದ, ಅವನಿಗೆ ಅಸಲು ಎಲ್ಲ ಕೊಡಬೇಕಂತೆ, ಇಲ್ದಿದ್ರೆ ನಮ್ಮ ಗಾಡಿ ಎಲ್ಲ ಎಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಡೈರೆಕ್ಟು ಸುಬ್ಬನ ಹತ್ರ ಹೋಗ್ತಾ ಇದ್ದಾನೆ ಸೂರ್ಯ. ನೋಡು, ನನಗೂ ನಿನಗೂ ಇರೋದು ದ್ವೇಷ. ನನ್ನ ಹತ್ರ ಮಾತಾಡು, ನನ್ನ ಹತ್ರ ಗುದ್ದಾಡು, ಅದನ್ನ ಬಿಟ್ಟು ಪಾಪ ನಮ್ಮ ಹುಡುಗರ ಹತ್ರ ಯಾಕೆ ನೀನು ಕೆತ್ಕೊಂಡು ಜಗಳಕ್ಕೆ ಹೋಗ್ತೀಯ? ಪಾಪ ಅಮಾಯಕರು ಅವರು ಅಂತ ಹೇಳ್ತಿರ್ತಾರೆ. ಸರಿ ಆಯಿತು, ನಿನ್ನ ಹತ್ರಲ್ಲೇ ಗುದ್ದಾಡ್ತೀನಿ. ಈ ಒಂದು ಫೀಲ್ಡಲ್ಲಿ ಇರಬೇಕು ಅಂದರೆ ನನಗೆ ಪ್ರೆಸ್ಟೀಜ್ ಮುಖ್ಯ, ಭಯ ಅನ್ನೋದು ಮುಖ್ಯ. ಇಲ್ಲಿವರೆಗೂ ಭಯ ಅನ್ನೋದು ಇಟ್ಟಿದ್ದೆ. ನೀನು ನನ್ನ ಮೇಲೆ ಕೈ ಮಾಡಿಬಿಟ್ಟು ಆ ಭಯ ಅನ್ನೋದು ಜನಗಳಿಗಿಲ್ಲ. ಆ ಭಯ ಬರಬೇಕು ಅಂದರೆ ನೀನು ನಿಮ್ಮ ಹುಡುಗರ ಮುಂದೆ ನನ್ನ ಕಾಲಿಗೆ ಬೀಳಬೇಕು, ತಪ್ಪಾಯಿತು ಅಂತ ನನ್ನ ಕೇಳಬೇಕು ಅಂತ ಹೇಳ್ತಾರೆ. ಸೂರ್ಯ ಇದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಇಲ್ಲ, ನನ್ನ ಕೈಲಿ ಸಾಧ್ಯ ಆಗಲ್ಲ ಇದು ಅಂತ ಹೇಳ್ತಿರ್ತಾನೆ. ಹಾಗಾದರೆ ನಿಮ್ಮ ಹುಡುಗರ ಗಾಡಿ ಎಲ್ಲ ನನ್ನ ಹತ್ರ ಇರುತ್ತೆ, ಅವರು ಆಯ್ಕೊಂಡು ತಿನ್ನಬೇಕಾಗುತ್ತೆ ಅಂತೇಳಿ ಹೇಳ್ತಿರ್ತಾನೆ. ಹೀಗೆ ಸೂರ್ಯಂಗೂ ಕೂಡ ಯೋಚನೆ ಮಾಡಬೇಕಾಗುತ್ತೆ, ಏನು ಮಾಡೋದು, ಒಳ್ಳೆಯವನಿಗೆ ಯಾಕೆ ಈ ಥರ ಇಷ್ಟೊಂದು ದೇವರು ಶಿಕ್ಷೆ ಕೊಡ್ತಾನಲ್ಲ ಅಂತ ಯೋಚನೆನ ಮಾಡ್ತಾ ಇದ್ದಾನೆ.